ಬೆಂಗಳೂರಿನ ಜನರಿಗೆ ಒಂದು BWSSB ಮತ್ತೆ GBA ಇವರು ತಂದಿಡುವಂತಹ ಸಮಸ್ಯೆಗಳು ಒಂದೆರಡಲ್ಲ. ಜನರ ಜೀವಕ್ಕೆ ಕಂಟಕ ಆಗಿದೆ ಇವರು ನಡೆಸ್ತಾ ಇರುವಂತಹ ಕಾಮಗಾರಿ. ಬೆಂಗಳೂರಿನ ಜೈ ಭೀಮನಗರದ ಜನರಿಗೆ ಕಾಮಗಾರಿ ಕಂಟಕವಾಗಿದೆ. ಸ್ವಲ್ಪ ಯಾಮಾರಿದ್ರೂ ಕೂಡ ನಿಮ್ಮ ಪ್ರಾಣ ಪಕ್ಷಿಯೇ ಹಾರಿ ಹೋಗುತ್ತೆ. BWSSB ಕಾಮಗಾರಿ ಎಡವಟ್ಟಿಗೆ ನಿವಾಸಿಗಳು ಹೈರಾಣಾಗಿ ಹೋಗಿದ್ದಾರೆ. ಕಳೆದ ಒಂದು ತಿಂಗಳಿನಿಂದ ಒಳಚರಂಡಿಯ ಕಾಮಗಾರಿ ನಡೀತಾ ಇದೆ. ಒಳಚರಂಡಿ ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸಿದೆ ಜಲಮಂಡಳಿ. ಮೋರಿ ಮಾಡಿ ಅರ್ಧಕ್ಕೆ ಮೇಲ್ಛಾವಣಿಯನ್ನ ಮಾಡದೆ ಎಡವಟ್ಟನ್ನ ಮಾಡಿಕೊಂಡಿದೆ. ಸುರಕ್ಷತಾ ದೃಷ್ಟಿಯಿಂದಲೂ ಕೂಡ ಯಾವುದೇ ಅಲ್ಲಿ ಮುಂಜಾಗ್ರತಾ ಕ್ರಮವನ್ನು ವಹಿಸೇ ಇಲ್ಲ. ಯಾವುದೇ ಮರದ ಹಲಗೆ ಆಗಿರಬಹುದು ಏನೂ ಕೂಡ ಅಲ್ಲಿ ಅಳವಡಿಸೇ ಇಲ್ಲ. ರಿಪಬ್ಲಿಕ್ ಕನ್ನಡದಿಂದ ಮೆಗಾ ರಿಯಾಲಿಟಿ ಚೆಕ್. ಜನರ ಜೀವದ ಜೊತೆಗೆ BWSSB ಹೇಗೆಲ್ಲ ಚೆಲ್ಲಾಟ ಆಡ್ತಿದೆ ಅಂತ. BWSSB ಕಾಮಗಾರಿ ಇಲ್ಲಿನ ನಿವಾಸಿಗಳಿಗೆ ಕಂಟಕವಾಗಿ ಪರಿಣಮಿಸ್ತಾ ಇದೆ. ಪ್ರಮುಖವಾಗಿ ನಾನೀಗ ಜೈ ಭೀಮ್ ನಗರದಲ್ಲಿದ್ದೀನಿ. ಈ ಒಂದು ಜೈ ಭೀಮ್ ನಗರದಲ್ಲಿ BWSSB ಮೋರಿ ಕಾಮಗಾರಿಯನ್ನ ಮಾಡ್ತಾ ಇದೆ. ಈ ಒಂದು ಮೋರಿ ಕಾಮಗಾರಿಯಿಂದಾಗಿ ಜನರಿಗೆ ಓಡಾಡ್ಲಿಕ್ಕೂ ಕೂಡ ಕಷ್ಟ ಆಗುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂತದ್ದು. ಶಾಲೆಗೆ ಹೋಗುವಂತಹ ಮಕ್ಕಳುಗಳಾಗಿರಬಹುದು, ಮತ್ತೆ ಇಲ್ಲಿನ ಸ್ಥಳೀಯ ನಿವಾಸಿಗಳಾಗಿರಬಹುದು, ಮಹಿಳೆಯರಾಗಿರಬಹುದು, ಎಲ್ಲರೂ ಕೂಡ ತಮಗೆ ಓಡಾಡ್ಲಿಕ್ಕೆ ರಸ್ತೆ ಇಲ್ಲದೆ ಸದ್ಯ ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಗೋವಿಂದರಾಜಪುರದಲ್ಲಿ ಏನು ಇದೇ ರೀತಿಯಾಗಿ ತೆರೆದಂತಹ ಒಂದು ಮೋರಿಗೆ ಮಗು ಬಿದ್ದಿರುತ್ತೆ. ಅದಾದ ಬಳಿಕ ಕೂಡ ಇದೀಗ BWSSB ಎಚ್ಚೆತ್ತುಕೊಳ್ತಾ ಇದೆ. ಜೈ ಭೀಮ್ ನಗರದಲ್ಲಿರುವಂತಹ ಈ ಒಂದು ಜಾಗದಲ್ಲೂ ಕೂಡ ಇದೇ ರೀತಿಯಾಗಿ ತೆರೆದು ಈ ಒಂದು ಮೋರಿಯನ್ನ ಓಪನ್ ಮಾಡಿಟ್ಟಿರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ಕಬ್ಬಿಣದ ಸರಳುಗಳೇನಿದೆ ಅದನ್ನ ಡೀಪ್ ಆಗಿ ಅಂತ ಹೇಳಿದ್ರೆ ಮೇಲ್ಭಾಗಕ್ಕೆ ಇರಿಸಲಾಗಿದೆ. ಇಷ್ಟು ಎತ್ತರಕ್ಕೆ ಕೂಡ ಈ ಒಂದು ಮೋರಿಯ ಮೇಲ್ಭಾಗವನ್ನ ಇರಿಸಲಾಗಿದೆ. ಮತ್ತೆ ಪ್ರಮುಖವಾಗಿ ಕಾಮಗಾರಿಗಳು ಮುಗಿದ ತಕ್ಷಣ ಅಥವಾ ಸ್ಲ್ಯಾಪಿಂಗ್ ಆದ ಬಳಿಕ ಇದನ್ನ ಮುಚ್ಚಬೇಕಾಗಿತ್ತು. ಅಂತ ಹೇಳಿದ್ರೆ ಕಾಮಗಾರಿ ಸಂಪೂರ್ಣಗೊಳಿಸಿ ಮುಚ್ಚುವಂತಹ ಕೆಲಸ, ಅದರ ಜೊತೆಗೆ ಈ ರೀತಿಯಾಗಿ ಶೀಟ್ ಗಳನ್ನು ಹಾಕಿ ಮುಚ್ಚುವಂತಹ ಕೆಲಸ ಮಾಡಬೇಕಾಗಿತ್ತು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕೆಲಸದಲ್ಲಿ BWSSB ತನ್ನ ಗಮನವನ್ನ ಹರಿಸ್ತಾ ಇಲ್ಲ. ಇದರಿಂದಾಗಿ ಒಂದಿಷ್ಟು ನಿವಾಸಿಗಳಿಗೆ ಕೂಡ ಕಷ್ಟ ಆಗ್ತಾ ಇದೆ. ಒಂದಿಷ್ಟು ನಿವಾಸಿಗಳನ್ನ ಮಾತನಾಡಿಸುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ಪ್ರಮುಖವಾಗಿ ಅವರಿಗೆ ಓಡಾಡ್ಲಿಕ್ಕೆ ಯಾವ ರೀತಿಯಾದಂತಹ ಸಮಸ್ಯೆಗಳು ಆಗುತ್ತೆ ಅಂತ ಹೇಳಿ. ಸರ್, ಎಷ್ಟು ಕಷ್ಟ ಆಗುತ್ತೆ ಸರ್? ದಿನನಿತ್ಯ ಮಕ್ಕಳುಗಳು ಓಡಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ನೀವು ನೀರ್ ತರ್ಲಿಕ್ಕೆ ಹೊರಭಾಗಕ್ಕೆ ಹೋಗ್ಬೇಕು, ನಡ್ಕೊಂಡ್ ಬರ್ಬೇಕು ಅಂದ್ರೆ ಸ್ಲ್ಯಾಬ್ ಗಳ ಮೇಲೇನೆ ಬರ್ಬೇಕು, ಕಷ್ಟ ಇದೆ, ಜೀವ ಹೋಗುವಂತ ಪರಿಸ್ಥಿತಿ. ಏನ್ ಹೇಳ್ತೀರಾ ಅಂತ? ಏನಿಲ್ಲ ಸರ್, ಇನ್ನು 1.5 ತಿಂಗಳ ಆಗೋಯ್ತು. ಇದು ಇನ್ನ ರೆಡಿ ಮಾಡ್ಲಿಲ್ಲ. ಇದು ಮಾಡ್ಬೇಕಾಯ್ತು, ಇವ್ರು ಮಾಡ್ತಾ ಇಲ್ಲ. ಜಲ್ದಿ ಅರ್ಜೆಂಟ್ ಕೆಲಸ ಮಾಡ್ತಾ ಇಲ್ಲ. ಚಿಕ್ಕಳು ಮಕ್ಕಳು ಎಲ್ಲ ಈಗ ಇದಾರೆ. ಚಿಕ್ಕರು ಮಕ್ಕಳು ಎಲ್ಲ ಓಡಕ್ಕೆ ಕಷ್ಟ ಆಗ್ತಾ ಇದೆ. ಯಾರನ್ನ ಬಿದ್ದೋಗ್ಬಿಟ್ರಂದ್ರೆ ಯಾರು ನೋಡ್ತಾರೆ ಅವ್ರಿಗೆ? ಅದಕ್ಕೆ ನಮ್ಗೆ ಸ್ವಲ್ಪ ಜಲ್ದಿ ಮಾಡಿಸ್ಬೇಕು. ಈಗ ಮಕ್ಕಳುಗಳು ಆಟ ಆಡ್ತಾ ಇರ್ತಾರೆ, ಇಲ್ಲಿ ಬೀಳುವಂತ ಸಾಧ್ಯತೆಗಳು ಇರ್ತವೆ. ಅದು ಕೂಡ ಅಲ್ಲದೆ ಮೇಲೆ ಏನು ಮುಚ್ಚುವಂತ ಕೆಲಸ ಕೂಡ ಮಾಡಿಲ್ಲ ಸರ್. ಅವರು ಏನು ಮಾಡಿಲ್ಲ. ಅವರು ಬರೇ ಇದೇ ಮೋರಿದು 1.5 ತಿಂಗಳ ಕೆಲಸ ಮಾಡಿದಾರೆ. ಬರೇ ಅದನ್ನ ಮೇಲೆ ಮುಚ್ಚುವಂತದಕ್ಕೆ ಒಂದು ಶೀಟ್ ಕೂಡ ಇಟ್ಟಿಲ್ಲ. ಎಷ್ಟು ರಿಸ್ಕ್ ಅನ್ಸುತ್ತೆ ಇದು? ರಿಕ್ಸ್, ಬಹಳ ರಿಸ್ಕ್. ಹೋಗಕ್ ಮನೆಗೆ ಆಗ್ತಾ ಇಲ್ಲ. ನೋಡಿ ನಮ್ ಮನೆ ನೋಡಿ ಹೆಂಗೆ ಇದೆ, ಫುಲ್ ಮಣ್ಗಿಣಿ ಎಲ್ಲ ಆಗ್ಬಿಟ್ಟು ನಮ್ಗೆ ಬಹಳ ತೊಂದರೆ ಆಗ್ತಾ ಇದೆ. ಇದೆಷ್ಟು ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಮೋರಿಯ ಕಾಮಗಾರಿ ಏನಿದೆ, ಈ ಒಂದು ಕಾಮಗಾರಿಗೆ ಮೇಲ್ಭಾಗದಲ್ಲಿ ಮುಚ್ಚುವಂತ ಕೆಲಸ ಆಗಿರಬಹುದು, ಅಥವಾ ಆ ಒಂದು ಮೋರಿಗೆ ಯಾವುದೇ ರೀತಿಯಾಗಿ ಒಂದು ಶೀಟ್ ಅನ್ನ ಅಳವಡಿಸಿ ಸಾರ್ವಜನಿಕರಿಗೆ ಓಡಾಡುವಂತಹ ಒಂದು ಸ್ಥಿತಿಯನ್ನ ನಿರ್ಮಾಣ ಮಾಡಿ ಕೊಡಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಈ ಒಂದು ಕೆಲಸವನ್ನ ಮಾಡುವಲ್ಲಿ BWSSB ವಿಳಂಬ ಮಾಡ್ತಾ ಇದೆ. ಕಳೆದ 1.5 ತಿಂಗಳಿಂದ ಬರೀ ಕಾಮಗಾರಿಯನ್ನೇ ನಡೆಸಿದೆ. ಆದ್ರೆ ಸುರಕ್ಷತಾ ಕ್ರಮಗಳನ್ನ ಯಾವುದೇ ರೀತಿಯಾಗಿ ತೆಗೆದುಕೊಂಡಿಲ್ಲ. ಹೀಗಾಗಿ ಮಕ್ಕಳು ಮರಿಗಳು ಓಡಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಏನಾದ್ರೂ ಮಕ್ಕಳುಗಳು ಎಡವಿ ಏನಾದ್ರೂ ಕೆಳಭಾಗಕ್ಕೆ ಬಿದ್ರೆ ಜೀವ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಆದಷ್ಟು ಬೇಗ ಈ ಬಗ್ಗೆ ಸ್ಥಳೀಯ ಶಾಸಕರು ಮತ್ತೆ BWSSB ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಮಗೆ ಪರಿಹಾರ ಕೊಡಿಸಬೇಕು, ಅಥವಾ ಇದನ್ನ ಮುಚ್ಚುವಂತಹ ಕೆಲಸವನ್ನ ಮಾಡಬೇಕು, ಕಾಮಗಾರಿಯನ್ನ ಬೇಗವಾಗಿ ಮುಗಿಸಿಕೊಡ್ಬೇಕು ಅಂತ ಹೇಳಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಆಗ್ರಹಿಸುತ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಜನರಿಗೆ ಒಂದು BWSSB ಮತ್ತೆ GBA ಇವರು ತಂದಿಡುವಂತಹ ಸಮಸ್ಯೆಗಳು ಒಂದೆರಡಲ್ಲ. ಜನರ ಜೀವಕ್ಕೆ ಕಂಟಕ ಆಗಿದೆ ಇವರು ನಡೆಸ್ತಾ ಇರುವಂತಹ ಕಾಮಗಾರಿ. ಬೆಂಗಳೂರಿನ ಜೈ ಭೀಮನಗರದ ಜನರಿಗೆ ಕಾಮಗಾರಿ ಕಂಟಕವಾಗಿದೆ. ಸ್ವಲ್ಪ ಯಾಮಾರಿದ್ರೂ ಕೂಡ ನಿಮ್ಮ ಪ್ರಾಣ ಪಕ್ಷಿಯೇ ಹಾರಿ ಹೋಗುತ್ತೆ. BWSSB ಕಾಮಗಾರಿ ಎಡವಟ್ಟಿಗೆ ನಿವಾಸಿಗಳು ಹೈರಾಣಾಗಿ ಹೋಗಿದ್ದಾರೆ. ಕಳೆದ ಒಂದು ತಿಂಗಳಿನಿಂದ ಒಳಚರಂಡಿಯ ಕಾಮಗಾರಿ ನಡೀತಾ ಇದೆ. ಒಳಚರಂಡಿ ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸಿದೆ ಜಲಮಂಡಳಿ. ಮೋರಿ ಮಾಡಿ ಅರ್ಧಕ್ಕೆ ಮೇಲ್ಛಾವಣಿಯನ್ನ ಮಾಡದೆ ಎಡವಟ್ಟನ್ನ ಮಾಡಿಕೊಂಡಿದೆ.
ಸುರಕ್ಷತಾ ದೃಷ್ಟಿಯಿಂದಲೂ ಕೂಡ ಯಾವುದೇ ಅಲ್ಲಿ ಮುಂಜಾಗ್ರತಾ ಕ್ರಮವನ್ನು ವಹಿಸೇ ಇಲ್ಲ. ಯಾವುದೇ ಮರದ ಹಲಗೆ ಆಗಿರ್ಬೋದು ಏನೂ ಕೂಡ ಅಲ್ಲಿ ಅಳವಡಿಸೇ ಇಲ್ಲ. ರಿಪಬ್ಲಿಕ್ ಕನ್ನಡದಿಂದ ಮೆಗಾ ರಿಯಾಲಿಟಿ ಚೆಕ್. ಜನರ ಜೀವದ ಜೊತೆಗೆ BWSSB ಹೇಗೆಲ್ಲ ಚೆಲ್ಲಾಟ ಆಡ್ತಿದೆ ಅಂತ. ಬಿಡಬ್ಲ್ಯೂಎಸ್ಎಸ್ಬಿಯ ಕಾಮಗಾರಿ ಇಲ್ಲಿನ ನಿವಾಸಿಗಳಿಗೆ ಕಂಟಕವಾಗಿ ಪರಿಣಮಿಸ್ತಾ ಇದೆ. ಪ್ರಮುಖವಾಗಿ ನಾನೀಗ ಜೈಭೀಮ್ ನಗರದಲ್ಲಿದ್ದೀನಿ. ಈ ಒಂದು ಜೈಭೀಮ್ ನಗರದಲ್ಲಿ BWSSB ಮೋರಿ ಕಾಮಗಾರಿಯನ್ನ ಮಾಡ್ತಾ ಇದೆ. ಈ ಒಂದು ಮೋರಿ ಕಾಮಗಾರಿಯಿಂದಾಗಿ ಜನರಿಗೆ ಓಡಾಡ್ಲಿಕ್ಕೂ ಕೂಡ ಕಷ್ಟ ಆಗುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂತದ್ದು. ಶಾಲೆಗೆ ಹೋಗುವಂತಹ ಮಕ್ಕಳುಗಳಾಗಿರ್ಬಹುದು, ಮತ್ತೆ ಇಲ್ಲಿನ ಸ್ಥಳೀಯ ನಿವಾಸಿಗಳಾಗಿರಬಹುದು, ಮಹಿಳೆಯರಾಗಿರ್ಬಹುದು, ಎಲ್ಲರೂ ಕೂಡ ತಮಗೆ ಓಡಾಡ್ಲಿಕ್ಕೆ ರಸ್ತೆ ಇಲ್ಲದೆ ಸದ್ಯ ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಗೋವಿಂದರಾಜಪುರದಲ್ಲಿ ಏನು ಇದೇ ರೀತಿಯಾಗಿ ತೆರೆದಂತಹ ಒಂದು ಮೋರಿಗೆ ಮಗು ಬಿದ್ದಿರುತ್ತೆ. ಅದಾದ ಬಳಿಕ ಕೂಡ ಇದೀಗ BWSSB ಎಚ್ಚೆತ್ತುಕೊಳ್ತಾ ಇದೆ. ಜೈಭೀಮ್ ನಗರದಲ್ಲಿರುವಂತಹ ಈ ಒಂದು ಜಾಗದಲ್ಲೂ ಕೂಡ ಇದೇ ರೀತಿಯಾಗಿ ತೆರೆದು ಈ ಒಂದು ಮೋರಿಯನ್ನ ಓಪನ್ ಮಾಡಿಟ್ಟಿರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ಕಬ್ಬಿಣದ ಸರಳುಗಳೇನಿದೆ ಅದನ್ನ ಡೀಪ್ ಆಗಿ ಅಂತ ಹೇಳಿದ್ರೆ ಮೇಲ್ಭಾಗಕ್ಕೆ ಇರಿಸಲಾಗಿದೆ. ಇಷ್ಟು ಎತ್ತರಕ್ಕೆ ಕೂಡ ಈ ಒಂದು ಮೋರಿಯ ಮೇಲ್ಭಾಗವನ್ನ ಇರಿಸಲಾಗಿದೆ. ಮತ್ತೆ ಪ್ರಮುಖವಾಗಿ ಕಾಮಗಾರಿಗಳು ಮುಗಿದ ತಕ್ಷಣ ಅಥವಾ ಸ್ಲ್ಯಾಪಿಂಗ್ ಆದ ಬಳಿಕ ಇದನ್ನ ಮುಚ್ಚಬೇಕಾಗಿತ್ತು. ಅಂತ ಹೇಳಿದ್ರೆ ಕಾಮಗಾರಿ ಸಂಪೂರ್ಣಗೊಳಿಸಿ ಮುಚ್ಚುವಂತಹ ಕೆಲಸ, ಅದರ ಜೊತೆಗೆ ಈ ರೀತಿಯಾಗಿ ಶೀಟ್ ಗಳನ್ನು ಹಾಕಿ ಮುಚ್ಚುವಂತಹ ಕೆಲಸ ಮಾಡಬೇಕಾಗಿತ್ತು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕೆಲಸದಲ್ಲಿ BWSSB ತನ್ನ ಗಮನವನ್ನ ಹರಿಸ್ತಾ ಇಲ್ಲ. ಇದರಿಂದಾಗಿ ಒಂದಿಷ್ಟು ನಿವಾಸಿಗಳಿಗೆ ಕೂಡ ಕಷ್ಟ ಆಗ್ತಾ ಇದೆ. ಒಂದಿಷ್ಟು ನಿವಾಸಿಗಳನ್ನ ಮಾತನಾಡಿಸುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ಪ್ರಮುಖವಾಗಿ ಅವರಿಗೆ ಓಡಾಡ್ಲಿಕ್ಕೆ ಯಾವ ರೀತಿಯಾದಂತಹ ಸಮಸ್ಯೆಗಳು ಆಗತ್ತೆ ಅಂತ ಹೇಳಿ. ಸರ್, ಎಷ್ಟು ಕಷ್ಟ ಆಗುತ್ತೆ ಸರ್? ದಿನನಿತ್ಯ ಮಕ್ಕಳುಗಳು ಓಡಾಡ್ತಾ ಇರ್ತಾರೆ, ಅದ್ರ ಜೊತೆಗೆ ನೀವು ನೀರ್ ತರ್ಲಿಕ್ಕೆ ಹೊರಭಾಗಕ್ಕೆ ಹೋಗ್ಬೇಕು, ನಡ್ಕೊಂಡ್ ಬರ್ಬೇಕು ಅಂದ್ರೆ ಸ್ಲ್ಯಾಬ್ ಗಳ ಮೇಲೆನೆ ಬರ್ಬೇಕು, ಕಷ್ಟ ಇದೆ, ಜೀವ ಹೋಗುವಂತ ಪರಿಸ್ಥಿತಿ. ಏನ್ ಹೇಳ್ತೀರಾ ಅಂತ? ಏನಿಲ್ಲ ಸರ್, ಇನ್ನು 1.5 ತಿಂಗಳ ಆಗೋಯ್ತು. ಇದು ಇನ್ನ ರೆಡಿ ಮಾಡ್ಲಿಲ್ಲ. ಇದು ಮಾಡ್ಬೇಕಾಯ್ತು, ಇವ್ರು ಮಾಡ್ತಾ ಇಲ್ಲ. ಜಲ್ದಿ ಅರ್ಜೆಂಟ್ ಕೆಲಸ ಮಾಡ್ತಾ ಇಲ್ಲ. ಚಿಕ್ಕಳು ಮಕ್ಕಳು ಎಲ್ಲ ಈಗ ಇದಾರೆ. ಚಿಕ್ಕರು ಮಕ್ಕಳು ಎಲ್ಲ ಓಡಕ್ಕೆ ಕಷ್ಟ ಆಗ್ತಾ ಇದೆ. ಯಾರನ್ನ ಬಿದ್ದೋಗ್ಬಿಟ್ರೆ ಅಂದ್ರೆ ಯಾರು ನೋಡ್ತಾರೆ ಅವ್ರಿಗೆ? ಅದಕ್ಕೆ ನಮ್ಗೆ ಸ್ವಲ್ಪ ಜಲ್ದಿ ಮಾಡಿಸ್ಬೇಕು. ಈಗ ಮಕ್ಕಳುಗಳು ಆಟ ಆಡ್ತಾ ಇರ್ತಾರೆ, ಇಲ್ಲಿ ಬೀಳುವಂತ ಸಾಧ್ಯತೆಗಳು ಇರ್ತವೆ. ಅದು ಕೂಡ ಅಲ್ಲದೆ ಮೇಲೆ ಏನು ಮುಚ್ಚುವಂತ ಕೆಲಸ ಕೂಡ ಮಾಡಿಲ್ಲ ಸರ್. ಅವರು ಏನು ಮಾಡಿಲ್ಲ. ಅವರು ಬರೇ ಇದೇ ಮೋರಿದು 1.5 ತಿಂಗಳ ಕೆಲಸ ಮಾಡಿದ್ದಾರೆ. ಬರೇ ಅದನ್ನ ಮೇಲೆ ಮುಚ್ಚುವಂತದಕ್ಕೆ ಒಂದು ಶೀಟ್ ಕೂಡ ಇಟ್ಟಿಲ್ಲ. ಎಷ್ಟು ರಿಸ್ಕ್ ಅನ್ಸುತ್ತೆ ಇದು? ಬಹಳ ರಿಸ್ಕ್. ಹೋಗಕ್ ಮನೆಗೆ ಆಗ್ತಾ ಇಲ್ಲ. ನೋಡಿ ನಮ್ ಮನೆ ನೋಡಿ ಹೆಂಗೆ ಇದೆ, ಫುಲ್ ಮಣ್ಣಿನ ಎಲ್ಲ ಆಗ್ಬಿಟ್ಟು ನಮ್ಗೆ ಬಹಳ ತೊಂದರೆ ಆಗ್ತಾ ಇದೆ. ಇದೆಷ್ಟು ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂತ. ಪ್ರಮುಖವಾಗಿ ಈ ಒಂದು ಮೋರಿಯ ಕಾಮಗಾರಿ ಏನಿದೆ, ಈ ಒಂದು ಕಾಮಗಾರಿಗೆ ಮೇಲ್ಭಾಗದಲ್ಲಿ ಮುಚ್ಚುವಂತ ಕೆಲಸ ಆಗಿರಬಹುದು, ಅಥವಾ ಆ ಒಂದು ಮೋರಿಗೆ ಯಾವುದೇ ರೀತಿಯಾಗಿ ಒಂದು ಶೀಟ್ ಅನ್ನು ಅಳವಡಿಸಿ ಸಾರ್ವಜನಿಕರಿಗೆ ಓಡಾಡುವಂತಹ ಒಂದು ಸ್ಥಿತಿಯನ್ನ ನಿರ್ಮಾಣ ಮಾಡಿ ಕೊಡಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಈ ಒಂದು ಕೆಲಸವನ್ನ ಮಾಡುವಲ್ಲಿ BWSSB ವಿಳಂಬ ಮಾಡ್ತಾ ಇದೆ. ಕಳೆದ 1.5 ತಿಂಗಳಿಂದ ಬರೀ ಕಾಮಗಾರಿಯನ್ನೇ ನಡೆಸಿದೆ. ಆದ್ರೆ